ಇದು ಮುಗಿಯದ ಕತೆ ಆಗೋಗಿದೆ ಇಲ್ಲಿ ಅಪ್ಪ. ಇಲ್ಲಿ ನೋಡ್ಬೋದು ಎಲ್ಲ ಹೆಂಗೆ ಆಡ್ತಾ ಇದೀವಿ ಅಂತ. ಮಂಗಗಳಿದ್ದಂಗಿದೀವಿ. ಚಳಿ 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 ಚಳಿ. ವಿ ಆರ್ ಡನ್ ಗೈಸ್. ಐ ಡೋಂಟ್ ನೋ ನಾಳೆ ಕಾಂಪಿಟೇಷನ್ ಹೆಂಗಾಗುತ್ತೆ ಅಂತ. ಈ ಥರನೇ ಇದ್ರೆ ಇಟ್ಸ್ ರಿಯಲಿ ಟಫ್. ಲಿಫ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಕೈಗಳೆಲ್ಲ ಫುಲ್ಲು ಹಿಡ್ಕೊತಾ ಇದೆ ಹಿಂಗಿಂಗೇನೆ. ವೆಯ್ಟ್ ಹೊಡಿಲಿಲ್ಲ ಅಂದರೆ ಪ್ರೈಸು ಇಲ್ಲ ಏನೂ ಇಲ್ಲ, ಸುಮ್ಮನೆ ಬಂದಿದ್ದೆಲ್ಲ ದುಡ್ಡು ವೇಸ್ಟ್ ಆಯ್ತದೆ ಅಷ್ಟೇ. ವಿಲ್ ಡೂ ಅವರ್ ಬೆಸ್ಟ್, ವಿಲ್ ಗಿವ್ ಅವರ್ ಬೆಸ್ಟ್. ಆದರೆ ಸ್ವಲ್ಪ ಬಾಡಿ ಹೀಟ್ ಜನರೇಟ್ ಆಗಬೇಕು, ಡೆಫಿನೆಟ್ಲಿ ಆಗಲ್ಲ. 10 ಗಂಟೆ ಆಗಿದೆ, ಅಲ್ಲ 11 ಗಂಟೆ ಆಗ್ತಾ ಬರ್ತಾ ಇದೆ. ಬಟ್ ಸ್ಟಿಲ್ ಇಲ್ಲಿ ಫಾಗ್ ಹೋಗಿಲ್ಲ. ಡಿಗ್ರೀಸ್ಗಳು ಜಾಸ್ತಿ ಆಗ್ತಿದೆ, ಮೈನಸ್ ಆಗ್ತಾ ಬರ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಥರ ಇಲ್ಲೇ ಅಲ್ಲ ಮನಾಲಿನೇ ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ದೇವರಣೆ ಆಯ್ತಾ ಇಲ್ಲ ಗೈಸ್. ಸೊ ಬೇಗ ಕಾಂಪಿಟೇಷನ್ ಹತ್ರ ರೀಚ್ ಆಗಿಬಿಟ್ಟು ನೋಡೋಣ ಅಲ್ಲಿ ಕಂಡೀಷನ್ ಏನಿದೆ ಅಂತ. ಸೊ ಬೇಗ ಬಂದಿರೋದು ಲಾಹೋರ್ಗೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಲಾಹೋರ್ ಎಲ್ಲಿ ಬರುತ್ತೆ, ಯಾವ ಪ್ಲೇಸ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ದಿಸ್ ಇಸ್ ಲಾಹೋರ್ ಜಂಕ್ಷನ್. ಇವಾಗ ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ರೀಚ್ ಆಗಿದ್ದೀವಿ ಗೈಸ್. ಇವಾಗ ನಮಗೊಂದು ರೂಮ್ ಅಲಾಟ್ ಮಾಡಿದ್ದಾರೆ. ಸೊ ಇದೇ ಆ ಬಿಲ್ಡಿಂಗು. ಈ ರೂಮಲ್ಲಿ ನಾವು ಇರಬೇಕು. ಕಾಂಪಿಟೇಷನ್ ಇನ್ನೊಂದು ಜಾಗದಲ್ಲಿ ನಡೀತಾ ಇದೆ. ಇಲ್ಲ ಲಗೇಜ್ ಇಟ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ಸ್ವಲ್ಪ ತಿಂಡಿ ತಿಂದ್ಕೊಂಡು ಕಾಂಪಿಟೇಷನ್ ಹತ್ರ ಯಾವ ಥರ ಹೆಂಗಿದೆ ಅಂತ ನೋಡಬೇಕು ಅಂತ. ಹೊಸ ವರ್ಷಕ್ಕೆ ಹೊಸ ಥರ ಅಷ್ಟೇ ಗೈಸ್. ಚಳಿ ತಡೆಯೋಕ್ಕಾಗದೆ ಇಲ್ಲಿ ಫುಲ್ ಬಿಸಿ ಕಾಯಿಸ್ಕೊತಾ ಇದ್ದಾರೆ ಗೈಸ್. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ ಹೇಳ್ದಂಗೆ ನಾವು ತುಂಬ ಜರ್ನಿ ಮಾಡಿದ್ವಿ. ಇವಾಗ ಮೇಯ್ನ್ ಇರೋದು ಕಾಂಪಿಟೇಷನ್. ಸೊ ಅದು ಇವಾಗ ಲಾಹೋರಲ್ಲಿ ಹರಿಯಾಣದಲ್ಲಿ ಆಗ್ತಾ ಇದೆ. ಸೊ ಇವಾಗ ನಾವು ಅದೇ ಪ್ಲೇಸಲ್ಲಿ ಇದ್ದೀವಿ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾಳಿದ್ದು 3 ದಿವಸ ಹೋಗುತ್ತೆ ಕಾಂಪಿಟೇಷನ್. ಆ್ಯಕ್ಚುಯಲ್ ಥಿಂಗ್ ಇಸ್ ಕಾಂಪಿಟೇಷನ್ದು ವೆಯ್ಟ್ ಎಲ್ಲ ಕೊಡಬೇಕು. ಸೊ ಇವಾಗ ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೆಲ್ಲ ಜನ ಎಲ್ಲ ಬಂದ ಮೇಲೆ ನಿಮಗೆ ಕ್ಲಿಯರ್ ಪಿಕ್ಚರ್ ತೋರಿಸ್ತೀನಿ ಗೈಸ್. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದೇ ಕಾಂಪಿಟೇಷನ್ ನಡೀತಾ ಇರೋದು. ಅಲ್ಲಿ 34th ನ್ಯಾಷನಲ್ ಸ್ಟ್ರೆಂಥಿಂಗ್ ಆ್ಯಂಡ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಕಾಂಪಿಟೇಬಲ್ ಇಲ್ಲಿ ಹರಿಯಾಣದಲ್ಲಿ ಆಗ್ತಾ ಇರೋದು. ಫ್ರಮ್ 1st Jan to 5th January. ಇಲ್ಲೆಲ್ಲ ಅಲ್ಲಿ ವೆಯ್ಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲೇ ಕಾಂಪಿಟೇಷನ್ ಆಗೋದು ಆ್ಯಂಡ್ ಈ ಸ್ಪಾಟಲ್ಲೇ ನಡೀತಾ ಇರೋದು. ಸೊ ಕಾಂಪಿಟೇಷನ್ದೆಲ್ಲ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಈಗ ವೆಯ್ಟ್ ಡಿಫ್ರೆನ್ಸ್ ಬರ್ತಾ ಇರೋದಕ್ಕೆ ವೆಯ್ಟ್ ಸ್ವಲ್ಪ ರೆಡ್ಯೂಸ್ ಮಾಡೋಕ್ಕೆ ಇವಾಗ ಇಲ್ಲಿಂದ ಜಾಗ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಅಲ್ಲಿವರೆಗೂ ಕಾಂಪಿಟೇಷನ್ ಹೋಗೋವರೆಗೂ ಜಾಗ್ ಮಾಡ್ತೀವಿ. ಸೊ ಅಲ್ಲಿಂದ ಅಟ್ಲೀಸ್ಟ್ ಬಾಡಿ ವಾರ್ಮ್ ಆಗಿ ಸ್ವಲ್ಪ ಬಾಡಿ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ. ಸೊ ಗೈಸ್ ಆವಾಗಲೇ ಜಾಗ್ ಮಾಡಿಕೊಂಡು ಹೋಗಿ ವೆಯ್ಟ್ ರೆಡ್ಯೂಸ್ ಮಾಡಿದ್ದಾಯಿತು. ನಾವೇನೂ ತಿಂದಿಲ್ಲ. ಆಲ್ರೆಡಿ ಟೈಮ್ 2:30 ಆಗಿದೆ. ಇನ್ನೂ ನಾವೇನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ವೆಯ್ಟ್ಸ್ ಕೊಟ್ಟಿದ್ದಕ್ಕೆ ಇವಾಗ ನನ್ನ ವೆಯ್ಟ್ 65 ಕ್ಯಾಟಗರಿಲಿ. ಸೊ 62 ಬಂತು. 62 ವೆಯ್ಟ್ಸಲ್ಲಿ ನಾನು ವೆಯ್ಟ್ ಲಿಫ್ಟ್ ಮಾಡ್ತಾಯಿದ್ವಿ. ಸೊ ಕಾಂಪಿಟೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅದೇ ಸ್ಪಾಟ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸ್ಪಾಟಲ್ಲಿ ಇವತ್ತು ಎಲ್ಲ ಕಾಂಪಿಟೇಷನ್ ಇವತ್ತಿಂದ ಸ್ಟಾರ್ಟ್ ಆಗೋದು. ಇಲ್ಲಿ ಒಂದು ಏನು ಅಂತಂದರೆ ಎಲ್ಲೂ ಊಟ ಇಲ್ಲ ಗೈಸ್. ಬರೀ ಸ್ನ್ಯಾಕ್ಸೇ ಇರೋದು. ಏನು ಅಂದರೆ ನಾವು ಪ್ರಾಪರಾಗಿ ರೈಸ್ ಇಲ್ಲ, ಊಟ ಇಲ್ಲ, ಚಪಾತಿ ಇಲ್ಲ, ಏನೂ ಇಲ್ಲ. ಬೆಳಗ್ಗೆನೇ ಗೋಬಿ ಅವೆಲ್ಲ ಓಪನ್ ಮಾಡ್ಕೊಂಡಿದ್ರು, ಸಮೋಸ, ಬಜ್ಜಿ, ಬರೀ ಇಂಥವೇ ಇದೆ ಇಲ್ಲಿ. ಯಾವುದೇ ಥರ ಫುಡ್ ಏನೂ ಇಲ್ಲ ಕರೆಕ್ಟಾಗಿ. ತುಂಬ ಕಷ್ಟ ಗೈಸ್ ಇಲ್ಲಿ ಸಿಕ್ಕಾಪಟ್ಟೆ. ನಮಗೆ ಕಾಪ್ಸ್ ಬೇಕು, ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಸ್ಟ್ರೆಂತ್ ಬೇಕು. ಇಲ್ಲಿ ತೀರಾ ಕಷ್ಟ ಆಗ್ತಿದೆ. ಮೇಯ್ನ್ ಬೇಕಾಗಿರೋದು ಸ್ಟ್ರೆಂತ್, ಮೇಯ್ನ್ ಬೇಕಾಗಿರೋದು ಎನರ್ಜಿ, ಫುಡ್. ನಮ್ಗೆ ಅದೇ ಮೇಜರಾಗೆ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. किर्गिस्तान जाना पड़ेगा, वहाँ पे एक नमक टूर्नामेंट होगा, वहाँ पे 140 कंट्री हिस्सा लेगा. ಸೊ ಗೈಸ್ ಡೇ 1 ಡಿನ್ನರ್ ಇಲ್ಲಿ ಇವಾಗ ಕಾಂಪಿಟೇಷನ್ ಹತ್ರ ಅವರೇ ಡಿನ್ನರ್ ಕೊಟ್ಟಿದ್ದಾರೆ. ತೀರಾ ಹಿಂಸೆ ಪಟ್ಟು ಕೂತ್ಕೊಂಡು ತಿಂತಾ ಇದ್ದೀವಿ. ಊಟವೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಗೈಸ್, ಇಟ್ಸ್ 9 o'clock, 9 ಗಂಟೆ. ನನಗೆ ರೋಡೇ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ತುಂಬಿಕೊಂಡಿದೆ ಇಷ್ಟೊತ್ತಿನಲ್ಲಿ. ನಾವು ಊಟಕ್ಕೆ ಹೋದಾಗ ಏನೂ ಇರಲಿಲ್ಲ. ಆಲ್ ಆಫ್ ಅ ಸಡನ್ ಎಲ್ಲ ಫಾಗ್ ಕವರ್ ಆಗಿಬಿಟ್ಟಿದೆ. ಇಲ್ಲಿನ ವಿಚಿತ್ರ ಅಂದರೆ ನನಗಿದೆ ಅಂತ ಅನಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನನ್ನ ಟರ್ನ್. ಇವತ್ತು ಫುಲ್ ಕಂಪ್ಲೀಟಾಗಿ ನನ್ನ ಕ್ಯಾಟಗರಿಯಲ್ಲಿ ಆಫ್ಟರ್ ಇಷ್ಟು ದಿನಕ್ಕಾದ್ಮೇಲೆ ಇವತ್ತು ಬಂದಿದೆ ನನ್ನ ಟರ್ನ್. ಇವತ್ತು ನನ್ನ ಕಾಂಪಿಟೇಷನ್, ನಾನು ನನ್ನ ಬೆಸ್ಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ವಿಶ್ ಮಿ ಗುಡ್ ಲಕ್ ಗೈಸ್.
लावण्य कर्नाटक 337.5 ಇದಕ್ಕೆಲ್ಲ ಕಾರಣ ಎಲ್ಲ ನಮ್ಮ ಬಾಯ್ಸ್ಗೆ. ಬಾಯ್ಸ್ ಎಲ್ಲ ಒಂದು ಸ್ವಲ್ಪ ಥಮ್ಸ್ ಅಪ್ ಕೊಡಿ ಗೈಸ್. ಹೌ ಮಚ್ ಎಲ್ಲರೂ ಕಾಣಿಸ್ತಾ ಇದ್ದೀರಾ? ಇವತ್ತು ಕರ್ನಾಟಕ ರೆಪ್ರೆಸೆಂಟ್ ಮಾಡಕ್ ಕಾರಣನೇ ಅವರು ನನಗೆ ಅಷ್ಟು ಚಿಯರಪ್ ಮಾಡಿ ಅಷ್ಟು ಇದು ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿ ಚಿಯರಪ್ ಮಾಡಿ ಅವ್ರು ನನಗೆ ಇದರಿಂದ ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕೆ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ವಿಶಸ್ ನನಗೆ ತುಂಬ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ತಲುಪಿದೆ, ಅದಕ್ಕೇ ಇದಾಗಿರೋದು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಲಾಸ್ಟ್ ಹರಿಯಾಣ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಗಾಯ್ಸ್.